ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ, ಬ್ರೆಸ್ಟ್ ಮಿಲ್ಕು ನ್ಯೂ ಮಮ್ಸ್ಗೆಲ್ಲಾನು ಬ್ರೆಸ್ಟ್ ಮಿಲ್ಕು ತುಂಬ ಇಂಪಾರ್ಟೆನ್ಸು. ಸೊ ಬ್ರೆಸ್ಟ್ ಮಿಲ್ಕು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಒಂದು ಸೂಪರ್ ಆಗಿರೋ ಎಫೆಕ್ಟಿವ್ ಕಷಾಯನ ಹೇಳ್ಕೊಡ್ತೀನಿ. ಸೊ ಇದನ್ನು ತಪ್ಪದೆ ಎಲ್ಲರೂ ಟ್ರೈ ಮಾಡಿ, ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುತ್ತೆ. ಆ್ಯಂಡ್ ಬ್ರೆಸ್ಟ್ ಮಿಲ್ಕು ಕೂಡ ತುಂಬ ಚೆನ್ನಾಗಿ ಸಪ್ಲೈ ಆಗುತ್ತೆ. ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ನು ಹೆಚ್ಚಾಗುತ್ತೆ. ಯಾಕಂತಂದರೆ ಇದು ಬ್ರೆಸ್ಟ್ ಮಿಲ್ಕ್ ಬೇಕಾಗಿರೋ ಹಾರ್ಮೋನಲ್ಸ್ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋ ಕಷಾಯ ಅಂತ ಹೇಳಿದ್ನಲ್ಲ, ಆ ಕಷಾಯಕ್ಕೆ ಬೇಕಾಗಿರೋದು ಇದೇನೆ. ಇದನ್ನು ದಿಲ್ ಲೀವ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಇನ್ನು ಕನ್ನಡದಲ್ಲಿ ಸಬ್ಬಸಿಗೆ ಸೊಪ್ಪು ಅಂತ ಕರೀತಾರೆ. ಸೊ ಇದನ್ನು ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಅನ್ನೋದು ಚೆನ್ನಾಗಾಗತ್ತೆ. ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕು ಸಪ್ಲೈ ಚೆನ್ನಾಗಾಗುತ್ತೆ. ಇದನ್ನು ಕಷಾಯ ಈಗ ನಾನು ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ಕೂಡ ನ್ಯೂ ಮಮ್ ಆಗಿರೋದಕ್ಕೆ ನಾನು ಮಗುಗೆ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಈ ಥರದ್ದೆಲ್ಲನೂ ಮಾಡ್ಕೊಂಡು ಕುಡಿದ್ರೆ ಮಗುಗೆ ಹಾಲು ಚೆನ್ನಾಗಿ ಸಪ್ಲೈ ಆಗುತ್ತೆ, ಮಗು ಕೂಡ ಬೆಳವಣಿಗೆ ಚೆನ್ನಾಗಾಗತ್ತೆ ಅಂತ. ನೋಡಿ, ಆ ದಿಲ್ ಲೀವ್ಸ್ ಅಂತ ಹೇಳೋದ್ನಲ್ಲ, ಇದೇನೇ ಅದು. ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕ್ತಾಯಿದ್ದೀನಿ. ನೀವು ಹಾಗೇ ಹಾಕ್ಕೋಬೋದು, ಇಲ್ಲ ಕಟ್ ಮಾಡಿ ಹಾಕ್ಕೋಬೋದು. ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ನೀರಲ್ಲಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಎಲ್ಲಿವರೆಗೂ ಕುದಿಸ್ಬೇಕಾಗತ್ತೆ ಅಂತಂದರೆ, ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಅಪ್ ಟು 1 ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಅದರಲ್ಲಿರೋ ಎಲ್ಲನೂ ವಿಟಮಿನ್ಸು, ಮಿನರಲ್ಸು ಏನೆಲ್ಲ ಅದರಲ್ಲಿ ಇದೆಯೋ ಎಲ್ಲ ಕೂಡ ಅದು ಸಾರಾಂಶ ಫುಲ್ ಅದು ನೀರೊಳಗಡೆ ಅದು ಸಪ್ಲೈ ಆಗಬೇಕು. ಸೊ ಆವಾಗ ಇದು ಕೂಡ ನಮ್ಮ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿರೋ ಕೆಲವೊಂದು ವಿಟಮಿನ್ಸ್ ಎಲ್ಲನೂ ನಮ್ಮ ಬಾಡಿಯಲ್ಲಿ ಹೋಗಿ ನಮ್ಮದು ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಆಗುತ್ತಲ್ಲ, ಹಾರ್ಮೋನಲ್ಸು ಅದು ಏನಿರುತ್ತೋ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಹಾಗಾಗಿ ಬ್ರೆಸ್ಟ್ ಮಿಲ್ಕು ತುಂಬ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ತಾಯಿ ಹಾಲಿನಲ್ಲಿ ಸಿಗುವಷ್ಟು ಪೋಷಕಾಂಶಗಳು ಬೇರೆ ಹಾಲಿನಲ್ಲಿ ಯಾವುದರಲ್ಲೂ ಸಿಗಲ್ಲ. ತಾಯಿ ಹಾಲನ್ನ ಒಂಥರ ಅಮೃತ ಅಂತಲೇ ಹೇಳ್ತಾರೆ ನ್ಯೂ ಮಮ್ಸ್ಗೆ. ಸೊ ಅವರು ಈ ರೀತಿಯಾಗಿರೋ ಕಷಾಯನ ಮಾಡ್ಕೋಬೇಕು. ಇದು ತುಂಬ ಜನಕ್ಕೆ ನ್ಯೂ ಮಮ್ಸ್ಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಮಿಲ್ಕ್ ಸಪ್ಲೈ ಅನ್ನೋದು ಕಂಪ್ಲೀಟಾಗಿ ಇಲ್ಲದೇ ಇರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಇರುತ್ತೆ, ಇನ್ನು ಕೆಲವರಿಗೆ ಸಾಕಾಗ್ತಾ ಇರಲ್ಲ ಮಗುಗೆ ಬೇಕಾದಷ್ಟು ಹಾಲು. ಅವರೆಲ್ಲ ಕೂಡ ಈ ಕಷಾಯನ ತಪ್ಪದೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇದನ್ನು ಕುಡಿದು ಆದಮೇಲೆ ಕೂಡ ನಿಮ್ಮ ಪಾಪುಗೆ ಹಾಲು ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅದು ಕೂಡ ನಿಮ್ಮ ಪಾಪುಗೆ ಹಾಲು ಸಾಕಾಗ್ತಾ ಇಲ್ಲ ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪಾಪು ಏನಿಲ್ಲ ಅಂತಂದರೂ ಮೋರ್ ದೆನ್ 6 ಟೈಮ್ಸು ಯೂರಿನ್ ಪಾಸ್ ಮಾಡಬೇಕು. 6 ಸಲ ಮಾಡಬೇಕು, ಇಲ್ಲ 6 ಸಲಿಗಿಂತ ಹೆಚ್ಚು 10 ಸಲ 15 ಸಲ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ರೀತಿ ಯೂರಿನ್ ಮಾಡ್ತಾಯಿದೆ ಅಂತಂದರೆ ಪಾಪುಗೆ ಹಾಲು ಕರೆಕ್ಟಾಗಿ ಸಾಕಾಗ್ತಾ ಇದೆ ಅಂತ ಅರ್ಥ. ಆ್ಯಂಡ್ 6 ಟೈಮ್ಸ್ಗಿಂತ ಕಡಿಮೆ ಯೂರಿನ್ ಪಾಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪಾಪುಗೆ ಹಾಲು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಅರ್ಥ. ಸೊ ಹೀಗಿರುವಾಗ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದ ಪೌಡ್ರ್ ಹಾಲನ್ನು ಮಾತ್ರನೇ ಮಕ್ಕಳಿಗೆ ಹಾಕಬೇಕು. ಯಾವುದೇ ಥರದ ಹಸು ಹಾಲಾಗಿರ್ಬೋದು, ಎಮ್ಮೆ ಹಾಲಾಗಿರ್ಬೋದು ಹಾಕೋದನ್ನು ಮಾಡಬಾರ್ದು. ಯಾಕಂತಂದರೆ ಅದರಲ್ಲಿ ಎಮ್ಮೆ ಹಾಲಾಗಿರ್ಬೋದು, ಹಸು ಹಾಲಲ್ಲಾಗಿರ್ಬೋದು ಹೆಚ್ಚು ಕ್ಯಾಲರೀಸ್ ಇರುತ್ತೆ. ಸೊ ಅದು ಮಗುಗೆ ಡೈಜೆಷನ್ಗೆ ಆಗಲ್ಲ, ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಮಕ್ಕಳಿಗಿರಲ್ಲ ಆ ಲೆವೆಲಲ್ಲಿ. ಆ್ಯಂಡ್ ಅವ್ರದ್ದು ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಫಾರ್ಮುಲಾ ಕೊಡ್ತಾರೆ. ಸೊ ಫಾರ್ಮುಲಾ ಫೀಡೇ ನೀವು ಮಾಡಿಸ್ಬೇಕು. ಫಾರ್ಮುಲಾ ಮಿಲ್ಕು ಅವರು ಯಾವ ರೀತಿ ಡಿಸೈನ್ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ, ಮದರ್ ಮಿಲ್ಕಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅಷ್ಟೇ ಆ ಫಾರ್ಮುಲಾ ಮಿಲ್ಕಲ್ಲೂ ಕ್ಯಾಲರೀಸ್ ಇರೋ ಥರ ಡಿಸೈನ್ ಮಾಡಿರ್ತಾರೆ. ಅದು ಕೂಡ ಎಷ್ಟು ಮಿಕ್ಸ್ ಮಾಡ್ಕೋಬೇಕು ಅಂತ ಕೂಡ ಹೇಳ್ತಾರೆ. 30 ml ವಾಟರ್ಗೆ 1 ಸ್ಕೂಪ್ ಆಗುವಷ್ಟು ಮಾತ್ರನೇ ಮಿಕ್ಸ್ ಮಾಡ್ಕೋಬೇಕು ಅದು ಕೂಡ. ಆ್ಯಂಡ್ ನಿಮಗೆ ಇನ್ನೂ ಹಾಲು ಬರ್ತಾ ಇಲ್ಲ ಅಂತ ಹೇಳಿದರೆ ಈ ಗ್ಯಾಲಾಕ್ಟ್ ಪೌಡರ್ ಅಂತ ಬರುತ್ತೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಈ ಪೌಡರ್ ಬಂದುಬಿಟ್ಟು ನಿಮಗೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಯಾವಾಗ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀರಾ ಆವಾಗ. ಸೊ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಇಮ್ಯುನಿಟಿನ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನೀವು ಹಾಲಲ್ಲಿ ಡೈಲಿ ಕೂಡ
ಹಾಕ್ಕೊಂಡು ಕುಡಿಬೇಕು. ಬೆಳಗ್ಗೆನೇ ಕುಡೀರಿ. ಒಂದು ಲೋಟ ಹಾಲಿಗೆ 2 ಟೇಬಲ್ ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ನೀವು ಕುಡಿಬೇಕಾಗತ್ತೆ. ಸೊ ಅದಲ್ದಿರ ಮತ್ತು ಈವ್ನಿಂಗು ಕೂಡ ಕುಡಿಬೇಕು. ಈವ್ನಿಂಗು ಅಷ್ಟೇ 1 ಗ್ಲಾಸ್ ಮಿಲ್ಕ್ಗೆ 2 ಸ್ಪೂನ್ ಆಗೋಷ್ಟು ಆ ಪೌಡರ್ ಹಾಕ್ಕೊಂಡು ಕುಡೀರಿ. ಈ ಪೌಡರ್ ಬಂದು 3 ಫ್ಲೇವರ್ಸಲ್ಲಿ ಬರುತ್ತೆ. ಒಂದು ಇಲಾಚಿ ಫ್ಲೇವರು, ಕೇಸರ್ ಫ್ಲೇವರು ಮತ್ತು ಚಾಕ್ಲೇಟ್ ಫ್ಲೇವರು. ನಾನು ತಗೊಂಡಿರೋದು ಚಾಕ್ಲೇಟ್ ಫ್ಲೇವರು. ಇದೂ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ನೀವು ಅನ್ಕೋಬೋದು ಇದು ಯಾವುದೇ ಥರದ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ಯಾರೆಲ್ಲ ನ್ಯೂ ಮಮ್ಸ್ ಇದ್ದೀರಾ ಅವ್ರಿಗೆಲ್ಲನೂ ಯೂಸ್ ಆಗಲಿ ಅಂತ ಅಷ್ಟೇ ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ, ಇದು ಕುಡಿಯೋದ್ರಿಂದ ನನ್ನ ಓನ್ ಎಕ್ಸ್ಪೀರಿಯೆನ್ಸು. ನನಗೂ ಕೂಡ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ತಗೊಳ್ತಾ ಇದ್ದೀನಿ. ಇದನ್ನು ತಗೊಳ್ಳೋದ್ರಿಂದ ನನಗೆ ಪಾಪುಗೆ ಎಷ್ಟು ಬೇಕೋ ಅಷ್ಟು ಮಿಲ್ಕ್ ಅನ್ನೋದು ಬರ್ತಾ ಇದೆ. ಆ್ಯಂಡ್ ನಾನು ತೋರಿಸ್ಕೊಟ್ಟಿರೋ ಕಷಾಯನೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಇದು ಕೂಡ ನೀವು ತಪ್ಪದೆ ಇದನ್ನು ಟ್ರೈ ಮಾಡಿ. ಇದನ್ನು ನಾವು ಎಲ್ಲಿವರೆಗೂ ಕುದಿಸ್ಬೇಕಂತಂದರೆ ನಾನು 2 ಗ್ಲಾಸ್ ನೀರು ಹಾಕಿದ್ದೆ, ಅದು ಅಪ್ ಟು 1 ಗ್ಲಾಸ್ ಆಗೋವರೆಗೂ ನಾನು ಕುದಿಸಿದ್ದೀನಿ. ಆ್ಯಂಡ್ ಆ ಸೊಪ್ಪನ್ನು ಕೂಡ ಬಿಡಬೇಡಿ, ತಿನ್ನಿ. ಹಾಗೆಯೇ ಆ ಸೊಪ್ಪು ನಿಮ್ಮ ಕೈಲಿ ಈ ಥರ ಕಷಾಯ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲಪ್ಪ ಅಂತ ಹೇಳಿದರೆ ಪಲ್ಯ ಕೂಡ ಮಾಡಿಕೊಂಡು ಡೈಲಿ ತಿನ್ನಿ, ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಆ್ಯಂಡ್ ನಾನು ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗೋಕ್ಕಂತಲೇ ಕೆಲವೊಂದು ಇನ್ನೂ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿನ ಹಾಲಲ್ಲಿ ಕುದಿಸ್ಬಿಟ್ಟು ಕುಡಿಯೋದಾಗಿರ್ಬೋದು, ಈ ರೀತಿ ಎಲ್ಲನೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಅದಕ್ಕೆ ನಾವು ಹೆಚ್ಚು ಪ್ರೋಟೀನ್ ಯಾವಾಗ ತಗೊಳ್ತೀವೋ ನಮ್ಮ ಬಾಡಿಗೆ, ಸೊ ಆವಾಗ ಪ್ರೋಟೀನು ತುಂಬ ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಅನ್ನೋದು ಚೆನ್ನಾಗಿರುತ್ತೆ, ಪ್ರೊಡಕ್ಷನ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ನಾನು ಇನ್ನೂ ಕೆಲವೊಂದು ವಿಡಿಯೋಸು ಅದ್ರ ಬಗ್ಗೆ ಮಾಡ್ತೀನಿ. ಈ ವಿಡಿಯೋ ಕೂಡ ತುಂಬ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಇದಂತೂ ಡೈಲಿ ಮಾಡ್ಕೊಂಡು ಕುಡೀರಿ. ಡೈಲಿ ಮಾಡ್ಕೊಂಡು ಕುಡಿದ್ರೇ ಅದು ಸಪ್ಲೈ ಆಗೋದು ಮಿಲ್ಕ್ ಅನ್ನೋದು. ಯಾಕಂತಂದರೆ ಒಂದಿನ ಮಾಡ್ಕೊಂಡು ಕುಡಿದ್ಬಿಟ್ಟು ನಮಗೆ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಡೈಲಿ ಕುಡೀರಿ. ಡೈಲಿ ಬೆಳಗ್ಗೆ ಸಾಯಂಕಾಲ ನಿಮ್ಮ ಟೈಮ್ ಇದ್ದರೆ ಮಿಡಲಲ್ಲಿ ಕೂಡ ಕುಡೀರಿ, ತುಂಬ ಒಳ್ಳೆಯದು. ಆಯಿತಾ? ಓಕೆ ಗೈಸ್, ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.